ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ಕೃಷ್ಣನ್ ವಿಚಾರ ಅಷ್ಟೇ ಅಲ್ಲ, ನಿನ್ನೆ ರಾತ್ರಿ ಮೈನಾ ಅವರಪ್ಪ ಮೈನಾ ಅಣ್ಣನ ಬಗ್ಗೆ ಮಾತಾಡಿದಾಗ ಅದ್ ಕೇಳಿ ಎಷ್ಟು ಬೇಜಾರಾಗ್ತಿದೆ. ಪಾಪ ಮೈನಾ ಅವ್ರ ಅಪ್ಪ ಅಮ್ಮನ ನೋಡಿದ್ರೆ ಬೇಜಾರಾಗುತ್ತೆ. ಒಂದ್ ಕಡೆ ಅವ್ರ ಮಗ ಮಾಡಿದ ಮೋಸ, ಇನ್ನೊಂದ್ ಕಡೆ ಆ ಕೃಷ್ಣನ್ ಟಾರ್ಚರ್. ಅವ್ನ್ ನೋಡ್ತಿದ್ರೆ ಅವ್ನ ಮಾತು ಕೇಳ್ತಿದ್ರೆ ಮೈಯೆಲ್ಲ ಉರ್ದೋಗುತ್ತೆ. ಅಂಕಲ್ ಏನಾದ್ರು ತಡಿಲಿಲ್ಲ ಅಂತಿದ್ರೆ ಅವ್ನಿಗೊಂದು ಗತಿ ಕಾಣಿಸ್ತಿದೆ. ಇಷ್ಟಕ್ಕೆಲ್ಲ ಕಾರಣ ಆ ಸಿದ್ದು. ಅವನಿಗೆ ಮನ್ಸಾದ್ರೂ ಹೇಗ್ ಬಂತು ಹೀಗೆ ಮಾಡೋದಿಕ್ಕೆ? ಅವನೊಬ್ಬ ನೆಟ್ಟಗಿದ್ದಿದ್ರೆ ಮೈನಾ ಅವ್ರಿಗೆ ಈ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ. ಈಗ ಬಂದಾಗಿದೆ ಅಲ್ಲ ಪುಷ್ಪಕ್, ಏನ್ ಮಾಡಕ್ಕಾಗತ್ತೆ? ನಾನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ರಾಧನ್ಗೆ ಒಳ್ಳೆ ಕಡೆ ಗಂಡು ನೋಡಿ ಮದುವೆ ಮಾಡ್ತೀನಿ. ಚಿಟ್ಕೆ ಹೊಡೆಯೋದ್ರಲ್ಲಿ ಅವ್ರ ಸಾಲನೆಲ್ಲ ತೀರಿಸ್ತೀನಿ. ಮೈನನ್ನ ಮದುವೆ ಮಾಡ್ಕೊಂಡು ಅವ್ರ ಫ್ಯಾಮಿಲಿನ ನೋಡ್ಕೋತೀನಿ. ಇನ್ನು ಡಿಲೇ ಮಾಡಿದ್ರೆ ಸರಿ ಹೋಗಲ್ಲ. ಇವತ್ತೇ ಅಂಕಲ್ ಹತ್ರ ಮಾತಾಡ್ತೀನಿ. ಈ ಸಮಯದಲ್ಲಿ ನನ್ನ ಪ್ರೀತಿ ವಿಚಾರದ ಬಗ್ಗೆ ಹೇಳ್ಬಹುದಾ? ಹೇಳಿದ್ರೆ ಸರಿ ಹೋಗುತ್ತಾ? ಆದ್ರೆ ಅವರು ಕೃಷ್ಣನಿಂದ ತುಂಬಾ ಟಾರ್ಚರ್ ಅನುಭವಿಸ್ತಿದ್ದಾರೆ. ಮೈನಾ ಕಷ್ಟನೂ ಅವ್ರ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ನನ್ನ ಮದ್ವೆ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಇದೇ ಸರಿಯಾದ ಸಮಯನಾ? ನನಗೆ ಅಕ್ಕೋ ನೀನ್ ಲವ್ ವಿಚಾರನ ಮುತ್ತಣ್ಣ ಅಂಕಲ್ ಹತ್ರ ಮಾತಾಡೋದು ಅದ್ ಸರಿ ಇಲ್ಲ ಅನ್ನಿಸ್ತಾ ಇದೆ. ಯಾಕೆ ನರ್ತನ? ನೀನೇನಾದ್ರೂ ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ನಿನಗೂ ಆ ಕೃಷ್ಣನ್ಗೂ ಏನೋ ವ್ಯತ್ಯಾಸನೇ ಇರಲ್ಲ. ವಾಟ್ ಡು ಯು ಮೀನ್? ನೀನೇ ಯೋಚನೆ ಮಾಡು. ಅಂಕಲ್